ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ. ವರುಣನ ಮುನಿಸಿಗೆ ಮಂಗಳೂರಿನಲ್ಲಿ 5 ಜೀವಗಳು ಬಲಿಯಾಗಿದ್ರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ದುರಂತ ನಡೆದಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಮೀನು ಹಿಡಿಯಲು ಹೋದ 2 ನೀರು ಪಾಲು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ 108 ಅವಾಂತರ ಸೃಷ್ಟಿಸಿದೆ. ಮಂಗಳೂರಿನ ತೋಟಬೆಂಗ್ರೆ ಅಳಿವಿಯ ಬಾಗಿಲು ಬಳಿ ನಾಡದೋಣಿ ಮಗುಚಿ 2 ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆ ಕಮಲಾಕ್ಷ ಹಾಗೂ ಯಶವಂತ ಮೀನು ಹಿಡಿಯಲು ತೆರಳಿದ್ರು. ಸದ್ಯ ನೀರು ಪಾಲಾದ 2ರಿಗಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಅಬ್ಬರಿಸುತ್ತಿದ್ದು ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶಿಸಿದೆ. ರೈಲ್ವೆ ಹಳಿಯ ಮೇಲೆ ಮಣ್ಣು ಕುಸಿತ. ಮಳೆ ಅವಾಂತರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನರಿಮಗರು ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿತವಾಗಿದೆ. ಹೀಗಾಗಿ ಮಂಗಳೂರಿನ ರೈಲು ಸೇವೆಗಳಲ್ಲಿ ವ್ಯತ್ಯಯವಾಗಿದೆ. ದೇವರ ಕಾರ್ಯಕ್ರಮಕ್ಕೂ ವರುಣನ ಅಡ್ಡಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ದೇವರ ಕಾರ್ಯಕ್ರಮಕ್ಕೂ ಮಳೆ ಅಡ್ಡಿಯಾಗಿದೆ. ಮಳೆಗೆ ಕಾಳಿಕಾಂಬ ದೇಗುಲದ ಪ್ರಾಂಗಣ ಜಲಾವೃತವಾಗಿತ್ತು. ಮಳೆ ನೀರಿನಲ್ಲಿ ಕುಳಿತ ಭಕ್ತರು ಬ್ರಹ್ಮೋಪದೇಶ ಕಾರ್ಯಕ್ರಮ ವೀಕ್ಷಿಸಿದ್ರು. ಮಳೆಗೆ ಕುಸಿದ ಮನೆಗೋಡೆ. ವರುಣನ ಅಬ್ಬರಕ್ಕೆ ಪುತ್ತೂರಿನ ಲಿಂಗದಗುಡ್ಡೆ ಎಂಬಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ. ಶಶಿಕಾಂತ್ ರಾವ್ ಎಂಬುವರಿಗೆ ಸೇರಿದ ತಡೆಗೋಡೆ ಕುಸಿದಿದ್ದು ಘಟನಾ ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ನೀಡಿದರು. ಕೊಟ್ಟಿಗೆ ಕುಸಿದು 3 ಹಸುಗಳು ಸಾವು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಅಂಕನಹಳ್ಳಿ ಗ್ರಾಮದ ಮುಷ್ತಾಕ್ ಅಹಮದ್ ಮನೆಯಲ್ಲಿ ಕೊಟ್ಟಿಗೆ ಕುಸಿದಿದೆ. ಹೀಗೆ ಕೊಟ್ಟಿಗೆ ಕುಸಿದು 3 ಹಸುಗಳು ಮೃತಪಟ್ಟಿವೆ. ಒಟ್ಟಲ್ಲಿ ಮುಂಗಾರು ಪೂರ್ವ ಮಳೆಯೇ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಮಧ್ಯೆ ಇನ್ನೂ 2 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ. ವರುಣನ ಮುನಿಸಿಗೆ ಮಂಗಳೂರಿನಲ್ಲಿ 5 ಜೀವಗಳು ಬಲಿಯಾಗಿದ್ರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ದುರಂತ ನಡೆದಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಮೀನು ಹಿಡಿಯಲು ಹೋದ 2 ನೀರು ಪಾಲು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ 108 ಅವಾಂತರ ಸೃಷ್ಟಿಸಿದೆ. ಮಂಗಳೂರಿನ ತೋಟಬೆಂಗ್ರೆ ಅಳಿವಿಯ ಬಾಗಿಲು ಬಳಿ ನಾಡದೋಣಿ ಮಗುಚಿ 2 ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆ ಕಮಲಾಕ್ಷ ಹಾಗೂ ಯಶವಂತ ಮೀನು ಹಿಡಿಯಲು ತೆರಳಿದ್ರು. ಸದ್ಯ ನೀರು ಪಾಲಾದ 2ರಿಗಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಅಬ್ಬರಿಸುತ್ತಿದ್ದು ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶಿಸಿದೆ. ರೈಲ್ವೆ ಹಳಿಯ ಮೇಲೆ ಮಣ್ಣು ಕುಸಿತ. ಮಳೆ ಅವಾಂತರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನರಿಮಗರು ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿತವಾಗಿದೆ. ಹೀಗಾಗಿ ಮಂಗಳೂರಿನ ರೈಲು ಸೇವೆಗಳಲ್ಲಿ ವ್ಯತ್ಯಯವಾಗಿದೆ. ದೇವರ ಕಾರ್ಯಕ್ರಮಕ್ಕೂ ವರುಣನ ಅಡ್ಡಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ದೇವರ ಕಾರ್ಯಕ್ರಮಕ್ಕೂ ಮಳೆ ಅಡ್ಡಿಯಾಗಿದೆ. ಮಳೆಗೆ ಕಾಳಿಕಾಂಬ ದೇಗುಲದ ಪ್ರಾಂಗಣ ಜಲಾವೃತವಾಗಿತ್ತು. ಮಳೆ ನೀರಿನಲ್ಲಿ ಕುಳಿತ ಭಕ್ತರು ಬ್ರಹ್ಮೋಪದೇಶ ಕಾರ್ಯಕ್ರಮ ವೀಕ್ಷಿಸಿದ್ರು. ಮಳೆಗೆ ಕುಸಿದ ಮನೆಗೋಡೆ. ವರುಣನ ಅಬ್ಬರಕ್ಕೆ ಪುತ್ತೂರಿನ ಲಿಂಗದಗುಡ್ಡೆ ಎಂಬಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ. ಶಶಿಕಾಂತ್ ರಾವ್ ಎಂಬುವರಿಗೆ ಸೇರಿದ ತಡೆಗೋಡೆ ಕುಸಿದಿದ್ದು ಘಟನಾ ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ನೀಡಿದರು. ಕೊಟ್ಟಿಗೆ ಕುಸಿದು 3 ಹಸುಗಳು ಸಾವು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಅಂಕನಹಳ್ಳಿ ಗ್ರಾಮದ ಮುಷ್ತಾಕ್ ಅಹಮದ್ ಮನೆಯಲ್ಲಿ ಕೊಟ್ಟಿಗೆ ಕುಸಿದಿದೆ. ಹೀಗೆ ಕೊಟ್ಟಿಗೆ ಕುಸಿದು 3 ಹಸುಗಳು ಮೃತಪಟ್ಟಿವೆ. ಒಟ್ಟಲ್ಲಿ ಮುಂಗಾರು ಪೂರ್ವ ಮಳೆಯೇ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಮಧ್ಯೆ ಇನ್ನೂ 2 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ. ವರುಣನ ಮುನಿಸಿಗೆ ಮಂಗಳೂರಿನಲ್ಲಿ 5 ಜೀವಗಳು ಬಲಿಯಾಗಿದ್ರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ದುರಂತ ನಡೆದಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಮೀನು ಹಿಡಿಯಲು ಹೋದ 2 ನೀರು ಪಾಲು.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ 108 ಅವಾಂತರ ಸೃಷ್ಟಿಸಿದೆ. ಮಂಗಳೂರಿನ ತೋಟಬೆಂಗ್ರೆ ಅಳಿವಿಯ ಬಾಗಿಲು ಬಳಿ ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆ ಕಮಲಾಕ್ಷ ಹಾಗೂ ಯಶವಂತ ಮೀನು ಹಿಡಿಯಲು ತೆರಳಿದ್ರು. ಸದ್ಯ ನೀರು ಪಾಲಾದ ಇಬ್ಬರಿಗಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಅಬ್ಬರಿಸುತ್ತಿದ್ದು ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶಿಸಿದೆ. ರೈಲ್ವೆ ಹಳಿಯ ಮೇಲೆ ಮಣ್ಣು ಕುಸಿತ. ಮಳೆ ಅವಾಂತರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನರಿಮಗರು ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿತವಾಗಿದೆ. ಹೀಗಾಗಿ ಮಂಗಳೂರಿನ ರೈಲು ಸೇವೆಗಳಲ್ಲಿ ವ್ಯತ್ಯಯವಾಗಿದೆ. ದೇವರ ಕಾರ್ಯಕ್ರಮಕ್ಕೂ ವರುಣನ ಅಡ್ಡಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ದೇವರ ಕಾರ್ಯಕ್ರಮಕ್ಕೂ ಮಳೆ ಅಡ್ಡಿಯಾಗಿದೆ. ಮಳೆಗೆ ಕಾಳಿಕಾಂಬ ದೇಗುಲದ ಪ್ರಾಂಗಣ ಜಲಾವೃತವಾಗಿತ್ತು. ಮಳೆ ನೀರಿನಲ್ಲಿ ಕುಳಿತ ಭಕ್ತರು ಬ್ರಹ್ಮೋಪದೇಶ ಕಾರ್ಯಕ್ರಮ ವೀಕ್ಷಿಸಿದ್ರು. ಮಳೆಗೆ ಕುಸಿದ ಮನೆಗೋಡೆ. ವರುಣನ ಅಬ್ಬರಕ್ಕೆ ಪುತ್ತೂರಿನ ಲಿಂಗದಗುಡ್ಡೆ ಎಂಬಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ. ಶಶಿಕಾಂತ್ ರಾವ್ ಎಂಬುವರಿಗೆ ಸೇರಿದ ತಡೆಗೋಡೆ ಕುಸಿದಿದ್ದು ಘಟನಾ ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ನೀಡಿದರು. ಕೊಟ್ಟಿಗೆ ಕುಸಿದು 3 ಹಸುಗಳು ಸಾವು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಅಂಕನಹಳ್ಳಿ ಗ್ರಾಮದ ಮುಷ್ತಾಕ್ ಅಹಮದ್ ಮನೆಯಲ್ಲಿ ಕೊಟ್ಟಿಗೆ ಕುಸಿದಿದೆ. ಹೀಗೆ ಕೊಟ್ಟಿಗೆ ಕುಸಿದು 3 ಹಸುಗಳು ಮೃತಪಟ್ಟಿವೆ. ಒಟ್ಟಲ್ಲಿ ಮುಂಗಾರು ಪೂರ್ವ ಮಳೆಯೇ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಮಧ್ಯೆ ಇನ್ನೂ 2 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ. ವರುಣನ ಮುನಿಸಿಗೆ ಮಂಗಳೂರಿನಲ್ಲಿ 5 ಜೀವಗಳು ಬಲಿಯಾಗಿದ್ರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ದುರಂತ ನಡೆದಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಹೇಳಿದೆ. ಮೀನು ಹಿಡಿಯಲು ಹೋದ ಇಬ್ಬರು ನೀರು ಪಾಲು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ 108 ಅವಾಂತರ ಸೃಷ್ಟಿಸಿದೆ. ಮಂಗಳೂರಿನ ತೋಟಬೆಂಗ್ರೆ ಅಳಿವಿಯ ಬಾಗಿಲು ಬಳಿ ನಾಡದೋಣಿ ಮಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ಗಾಳಿ ಮಧ್ಯೆ ಕಮಲಾಕ್ಷ ಹಾಗೂ ಯಶವಂತ ಮೀನು ಹಿಡಿಯಲು ತೆರಳಿದ್ರು. ಸದ್ಯ ನೀರು ಪಾಲಾದ ಇಬ್ಬರಿಗಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಅಬ್ಬರಿಸುತ್ತಿದ್ದು ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶಿಸಿದೆ. ರೈಲ್ವೆ ಹಳಿಯ ಮೇಲೆ ಮಣ್ಣು ಕುಸಿತ. ಮಳೆ ಅವಾಂತರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನರಿಮಗರು ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿತವಾಗಿದೆ. ಹೀಗಾಗಿ ಮಂಗಳೂರಿನ ರೈಲು ಸೇವೆಗಳಲ್ಲಿ ವ್ಯತ್ಯಯವಾಗಿದೆ. ದೇವರ ಕಾರ್ಯಕ್ರಮಕ್ಕೂ ವರುಣನ ಅಡ್ಡಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ದೇವರ ಕಾರ್ಯಕ್ರಮಕ್ಕೂ ಮಳೆ ಅಡ್ಡಿಯಾಗಿದೆ. ಮಳೆಗೆ ಕಾಳಿಕಾಂಬ ದೇಗುಲದ ಪ್ರಾಂಗಣ ಜಲಾವೃತವಾಗಿತ್ತು. ಮಳೆ ನೀರಿನಲ್ಲಿ ಕುಳಿತ ಭಕ್ತರು ಬ್ರಹ್ಮೋಪದೇಶ ಕಾರ್ಯಕ್ರಮ ವೀಕ್ಷಿಸಿದ್ರು. ಮಳೆಗೆ ಕುಸಿದ ಮನೆಗೋಡೆ. ವರುಣನ ಅಬ್ಬರಕ್ಕೆ ಪುತ್ತೂರಿನ ಲಿಂಗದಗುಡ್ಡೆ ಎಂಬಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ. ಶಶಿಕಾಂತ್ ರಾವ್ ಎಂಬುವರಿಗೆ ಸೇರಿದ ತಡೆಗೋಡೆ ಕುಸಿದಿದ್ದು ಘಟನಾ ಸ್ಥಳಕ್ಕೆ ನಗರಸಭೆ ಸದಸ್ಯ ದಿನೇಶ್ ಗೌಡ ಭೇಟಿ ನೀಡಿದರು. ಕೊಟ್ಟಿಗೆ ಕುಸಿದು 3 ಹಸುಗಳು ಸಾವು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಅಂಕನಹಳ್ಳಿ ಗ್ರಾಮದ ಮುಷ್ತಾಕ್ ಅಹಮದ್ ಮನೆಯಲ್ಲಿ ಕೊಟ್ಟಿಗೆ ಕುಸಿದಿದೆ. ಹೀಗೆ ಕೊಟ್ಟಿಗೆ ಕುಸಿದು 3 ಹಸುಗಳು ಮೃತಪಟ್ಟಿವೆ. ಒಟ್ಟಲ್ಲಿ ಮುಂಗಾರು ಪೂರ್ವ ಮಳೆಯೇ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಮಧ್ಯೆ ಇನ್ನೂ 2 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.